ಮೊದಲಿಗೆ ಇದ್ದಂತಹ ಆಯತುಲ್ಲಾ ಅವರು ಕೇವಲ 10 ವರ್ಷದಲ್ಲಿ ತೀರೋಗ್ತಾರೆ. ಆನಂತರ ಆಯತುಲ್ಲಾ ಅಲಿ ಖಾಮಿನಿ ಬಂದ್ರು. ಸೊ ಆಯತುಲ್ಲಾ ಅಲಿ ಖಾಮಿನಿ ಅವರು ಬಂದ ಮೇಲೆ ಸಾಕಷ್ಟು ಆರೋಪಗಳು ಅವ್ರ ಮೇಲೆ ಇದೆ. ಅವ್ರ ಆಡಳಿತ ಏನು ಇಷ್ಟು ವರ್ಷ ನಡ್ಕೊಂಡು ಬಂದಿದೆ, 89 ಅವ್ರು ಬಂದಿದ್ದು. ಅಲ್ಲಿಂದ ಇಲ್ಲಿಯವರೆಗೆ ಬಂದಿರೋದಂದ್ರೆ ಮಹಿಳೆಯರ ಸ್ವಾತಂತ್ರ್ಯದ ಮೇಲೆ ಅವರು ತುಂಬಾ ಪ್ರಹಾರ ಮಾಡಿದ್ದಾರೆ. ಮತ್ತೆ ಪ್ರತಿರೋಧ ಅಥವಾ ಯಾರೋ ಅವರನ್ನ ಪ್ರಶ್ನೆ ಮಾಡ್ತಾರೆ, ಅವರನ್ನ ಜೀವಂತ ಬಿಡೋ ಚಾನ್ಸಸ್ ಇಲ್ಲ. ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಕೊಂದು ಹಾಕ್ತಾರೆ. 1990ರ ದಶಕದಲ್ಲಿ ಒಂದು ವಿದ್ಯಾರ್ಥಿಗಳ ಪ್ರತಿಭಟನೆ ಆದಾಗ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಕೊಂದ್ರು ಅನ್ನೋ ಆರೋಪಗಳಿದೆ. ಇಲ್ಲಿಯವರೆಗೂ ಸಹ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕೇಳ್ತಾ ಇರ್ತೀವಿ, ಒಂದು ಮಹಿಳೆಯರ ಹಕ್ಕುಗಳ ವಿಚಾರವಾಗಿ ಪ್ರತಿಭಟನೆ ಮಾಡಿದ್ರೆ ಮಹಿಳೆಯರು ಅವರನ್ನ ನೇಣಿಗೆ ಹಾಕೋದು, ಜೈಲಿಗೆ ಹಾಕೋದು. ಸೊ ಈ ಆಂಗಲ್ ಅಲ್ಲಿ ನೋಡಿದಾಗ ಇರಾನ್ನ ರಿಜಿಮ್, ಆಯತುಲ್ಲಾ ಅಲಿ ಖಾಮಿನಿ ಅವರ ರಿಜಿಮ್, ಅದ್ರ ಬಗ್ಗೆ ಹೇಗ್ ನೋಡ್ತೀರಿ ನೀವು? ಸರ್, ಅದು ಕೂಡ ಇದೆಲ್ಲ ನಾವು ನೋಡಿ ಏನಾಗ್ತದೆ ಇವತ್ತಂದ್ರೆ ಮಾಧ್ಯಮದಲ್ಲಿ ಎಲ್ಲ ಮಾಧ್ಯಮಗಳು ಅಮೇರಿಕನ್ ಪ್ರೆಸ್ ಅಂತ ಏನಿದೆ ಅದರಿಂದ ಕಂಟ್ರೋಲ್ ಆಗ್ತಾ ಇದೆ. ಸೊ ಈಗ ಅವ್ರು ಏನು ಹೇಳ್ತಾರೋ ಅಥವಾ ಇವ್ರು ಈ ಮಾಧ್ಯಮಗಳು ಏನು ಹೇಳಬೇಕು ಅನ್ನೋದನ್ನ ಅವ್ರು ಮೊದಲೇ ಹೇಳ್ಬಿಟ್ಟಿರ್ತಾರೆ. ನೀವು ಇದನ್ನ ಹೇಳಿದ್ರೆ ಮಾತ್ರ ನಿಮಗೆ ನಾವು ಬದುಕೋದಕ್ಕೆ ಬಿಡ್ತೀವಿ, ಇಲ್ಲ ಅಂದ್ರೆ ಇಲ್ಲ ಅಂತ. ಹಾಗಾಗಿ ಅವ್ರಿಗೆ ಏನ್ ಬೇಕೋ ಅದನ್ನ ಆ ಸುದ್ದಿಯನ್ನ ಮಾತ್ರ ಕೊಡ್ತಾ ಇದ್ದಾರೆ. ಇದೆಲ್ಲ ಸುಳ್ಳು. ಇದು ಏನು ಇರಾನ್ ಅಲ್ಲಿ ಮಹಿಳೆಯರ ಮೇಲೆ ಹಂಗ ಆಗ್ತಾ ಇತ್ತು, ಹಿಂಗ ಆಗ್ತಾ ಇತ್ತು ಆಗಿರ್ಬಹುದನ್ನ. ಈಗ ನಮ್ಮ ಭಾರತದಲ್ಲೂ ಕೂಡ ಕೆಲವೊಂದಿಷ್ಟು ಕಡೆ ಆ ಕಡೆ ಈ ಕಡೆ ನಡೆಯುತ್ತೆ. ಎಲ್ಲ ಅದು ಡೆಮೋಕ್ರಸಿ ಕಂಟ್ರಿಲಿ ನಡೆಯುತ್ತೆ, ಆಟೋಕ್ರಸಿ ಕಂಟ್ರಿಲೂ ನಡೆಯುತ್ತೆ. ಅದನ್ನ ನಾನು ಹೇಳ್ತಾ ಇಲ್ಲ. ಅಲ್ಲಿ ಅಂದ್ರೆ ಅವರೇ ಮಾಡಿಸಿದ್ರು ಅನ್ನೋದು ಅದಕ್ಕೆ ಯಾವುದೇ ಆಧಾರ ಇಲ್ಲದೆ ಇರುವಂತದ್ದು. ಈಗ ಲಿಬಿಯಾದಲ್ಲೂ ಕೂಡ ಇದೇ ಸುದ್ದಿ ಬಂದಿತ್ತು. ಅವನು ಗಡಾಫಿ ಹೆಂಗಸರನ್ನ ಅತ್ಯಾಚಾರ ಮಾಡ್ತಾನೆ, ಅದು ಮಾಡ್ತಾನೆ, ಇದನ್ನ ಮಾಡ್ತಾನೆ ಅಂತ ಹಿಂಗೆಲ್ಲ ಏನೇನೋ ಬಹಳಷ್ಟು ಜನ ಹೇಳೋರು. ಆದ್ರೆ ನಾನು ಅಲ್ಲಿ ಇದ್ದು ಕಣ್ಣಾರಿ ನೋಡಿದ್ದು ಏನು ಅಂತಂದ್ರೆ ಅದೆಲ್ಲ ಸುಳ್ಳು ಸುದ್ದಿ ಅಂತ ನನಗೆ ಆಮೇಲೆ ಗೊತ್ತಾಗ್ತಾ ಹೋಯ್ತು. ಯಾಕಂದ್ರೆ ನಾನು ಬಹಳಷ್ಟು ಜನ ಅವ್ರನ್ನ ಮೀಟ್ ಮಾಡಿದೆ ಅಲ್ಲಿ. ಸೊ ಆ ಕಾರಣದಿಂದ ಏನಾಯ್ತು, ಅದು ಇವ್ರು ಹೇಳುವಂತ ಮಾತು ಏನಿದೆಯಲ್ಲ, ಅಲ್ ಖಮೀನಿದು ಹೆಣ್ಣು ಮಕ್ಕಳ ಸ್ವಾತಂತ್ರ್ಯವನ್ನ ಕಿತ್ಕೊಂಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಅದೆಲ್ಲ ಸುಳ್ಳು. ಯಾಕಂದ್ರೆ ನಾನು ಈಗ ಒಂದು 2 ವರ್ಷದ ಹಿಂದೆ ಬಳ್ಳಾರಿಯಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೀತು, ಸಂಗಮ್ ಸಾಹಿತ್ಯ ಸಮ್ಮೇಳನ. ಅಲ್ಲಿ ಇರಾನಿಯನ್ ಕವಯಿತ್ರಿಯ ಕವನಗಳನ್ನ ಕನ್ನಡಕ್ಕೆ ಅನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ನಾನು ಅವರ ಕವನಗಳನ್ನ ಅನುವಾದ ಮಾಡಿಕೊಟ್ಟಾಗ ಒಂದು 5 ಕವನಗಳನ್ನ ಮಾಡಿಕೊಟ್ಟಾಗ ನನಗೆ ಅನ್ಸಿದ್ದು ಅವ್ರು ತುಂಬಾ ಬೋಲ್ಡ್ ಅಂತ ಅನ್ಸಿದ್ರು. ನನಗೆ ಅವಾಗ್ಲೇ ಅನಿಸ್ತು, ಅಂದ್ರೆ ಇರಾನ್ ಅಲ್ಲಿ ಈ ತರ ಒಂದು ಸರ್ಕಾರ ಇದೆ, ಇವ್ರು ಇಷ್ಟೊಂದು ಬೋಲ್ಡ್ ಆಗಿ ಬರೆಯೋದು ಸಾಧ್ಯನಾ ಅಂತ. ಆಮೇಲೆ ಅವರು ಬಳ್ಳಾರಿಗೂ ಕೂಡ ಬಂದಾಗ ನಾನು ಅವ್ರ ಹತ್ರ ಪರ್ಸನಲ್ ಆಗಿ ಮಾತಾಡಿದೆ. ಇಲ್ಲ, ಅವರೆಲ್ಲ ಏನು ಹ್ಯಾಪಿಯಾಗೇ ಇದ್ರು ಅಂತ ಹೇಳಿದ್ರು. ನಮಗೆ ಆಡಳಿತದ ಬಗ್ಗೆ ಯಾವುದೇ ಧೋರಣೆ ಆಗ್ಲಿ ಮತ್ತೊಂದಾಗ್ಲಿ ಏನೂ ಇಲ್ಲ, ನಾವು ತುಂಬಾ ಖುಷಿಯಾಗೇ ಇದ್ದೀವಿ ಅಂತ. ಅವ್ರ ಹೆಸರು ಏನು ಅಲ್ ಮಜೀದ ಏನೋ ಅಂತ ಇದೆ, ನನ್ಗೆ ಮರ್ತೋಗಿದೆ ಅವ್ರ ಹೆಸರು. ಅವರು ಆ ತರ ಹೇಳಿದ್ದು ನನಗೆ. ಸೊ ಇದೆಲ್ಲ ಏನು ಅಂತ ಹೇಳಿದ್ರೆ ಯಾವುದೋ ಒಂದು ಈ ಅಮೆರಿಕನ್ ಪ್ರೆಸ್ ಅಂತ ಏನಿದೆ ಅಲ್ಲ, ಅದು ಒಂದು ಕೂತ್ಕೊಂಡು ಒಂದು ಸುದ್ದಿಯನ್ನು ಸುಮ್ಮನೆ ಹಿಂಗೆ ಬಿಟ್ಬಿಡುತ್ತೆ. ಅದನ್ನೇ ಎಲ್ಲರೂ ನಂಬ್ಕೊಂಡು ಹೋಗ್ತಾರೆ, ಮತ್ತೆ ಅದೇ ನಿಜ ಅಂತ ಅನ್ಕೊಂಡ್ಬಿಡ್ತಾರೆ. ಹೌದು. ಸೊ ನಾವು ಸಾಕಷ್ಟು ಮೊನ್ನೆ ಈ ಯುದ್ಧ ಶುರು ಆದ್ಮೇಲೆ ಇರಾನ್ ನಲ್ಲಿ ಮಹಿಳೆಯರ ಪರಿಸ್ಥಿತಿ ಏನು ಅಂತ ಅಧ್ಯಯನ ಮಾಡಕ್ ಹೋದಾಗ ಸಾಕಷ್ಟು ನಮಗ್ ಗೊತ್ತಾದ ವಿಚಾರ ಏನು ಅಂದ್ರೆ 60% ವರೆಗೂ ಕೆಲವು ಕ್ಷೇತ್ರಗಳಲ್ಲಿ ವುಮೆನ್ ವರ್ಕ್ ಫೋರ್ಸ್ ಇರೋದು. ಅದರಲ್ಲೂ ಮೆಡಿಕಲ್ ಅಲ್ಲಿ, ಸಾಕಷ್ಟು ಕ್ಷೇತ್ರಗಳಲ್ಲಿ, ಟೀಚಿಂಗ್ ಫೀಲ್ಡ್ಗಳಲ್ಲಿ ಗಂಡಸರಿಗಿಂತ ಹೆಚ್ಚು, ಪುರುಷರಿಗಿಂತ ಹೆಚ್ಚು ಮಹಿಳೆಯರೇ ಉದ್ಯೋಗದಲ್ಲಿದ್ದಾರೆ. ಮತ್ತೆ ಭಾರತದಲ್ಲಿ ನಾವು ತುಂಬಾ ರೇರ್ ಒಂದು ಹೆಣ್ಣು ಮಗು ಆಟೋ ಓಡಿಸ್ತಿದೆ, ಒಂದು ಹೆಣ್ಣು ಮಗು ಟ್ಯಾಕ್ಸಿ ಓಡಿಸ್ತಿದೆ ಅಂದ್ರೆ ನಮಗದು ದೊಡ್ಡ ವಿಚಾರ, ಬೆರಗಿನಿಂದ ನೋಡ್ತೀವಿ. ಬಟ್ ಅಲ್ಲಿ ಇರಾನ್ ಅಲ್ಲಿ ಅದು ಮಾಮೂಲಿ. ಅದು 50 to 50% ವರೆಗೂ ಫಿಮೇಲ್ ಡ್ರೈವರ್ಸ್ ಇದ್ದಾರೆ ಕೆಲವು ಟೌನ್ಗಳಲ್ಲಿ ಅನ್ನುವಂಥದ್ದು. ಅಟ್ಲೀಸ್ಟ್ ಒಂದು 20-25% ಟ್ಯಾಕ್ಸಿಗಳನ್ನ ಅಲ್ಲಿ ಮಹಿಳೆಯರು ಮಾಡ್ತಿದ್ದಾರೆ ಅನ್ನೋದು. ಸೊ ನೀವು ಹೇಳ್ದಂಗೆ ಇದೆಲ್ಲ ವೆಸ್ಟರ್ನ್ ಮೀಡಿಯಾ ನಮ್ಮಲ್ಲಿ ತುಂಬುವಂತಹ ಒಂದು ಗುಮಾನಿ. ಇಲ್ಲಿ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ಲಿಬಿಯಾದಲ್ಲಿ ನಾನು ರಾತ್ರಿ 12 ಗಂಟೆಯಲ್ಲಿ ಅಲ್ಲಿ ಒಬ್ಬ ಮಹಿಳೆ ಕಾರನ್ನ ಓಡಿಸ್ಕೊಂಡು ಹೋಗೋದನ್ನ ನೋಡಿದೆ ನಾನು. ಅಥವಾ ಮಹಿಳೆ ಅಲ್ಲಿ ಟ್ರಿಪೋಲಿಯ ಬೀದಿಗಳಲ್ಲಿ ಒಬ್ಳೆ ನಡ್ಕೊಂಡು ಹೋಗೋದನ್ನ ನೋಡ್ತಾ ಇದ್ದೆ ನಾನು. ಅವಾಗ ನನಗನ್ಸಿದ್ದು, ನಮ್ಮಲ್ಲಿ ಗಾಂಧಿ ಒಂದು ಮಾತು ಹೇಳಿದ್ರು, ಯಾವತ್ತು ನಮ್ಮ ದೇಶದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಒಬ್ಬ ಮಹಿಳೆ ನಡ್ಕೊಂಡು ಹೋಗ್ತಾರೆ ಅವತ್ತು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ಹಾಗೆ ಅಂತ ಅವ್ರು ಹೇಳಿದ್ರು. ಆದ್ರೆ ನಾನು ಅದನ್ನ ಅವಾಗ್ಲೇ ನೋಡ್ಬಿಟ್ಟಿದ್ದೆ. ನಾನು ಲಿಬಿಯಾದಲ್ಲಿ ಇರ್ಬೇಕಾದ್ರೆ ನೋಡಿದಾಗ ನನಗೆ ಅನ್ಸಿದ್ದು, ಅಲ್ಲಿ ಎಷ್ಟು ಫ್ರೀಯಾಗಿ ಓಡಾಡ್ತಾರೆ ಜನ. ಅದು ಹೆಣ್ಣುಮಗಳು, ಒಬ್ಬಳೇ ಹೆಣ್ಮಗಳು ಆ ಟ್ರಿಪೋಲಿ ಅಂತ ಜನಬೀಡಿತ ಪ್ರದೇಶಗಳಲ್ಲಿ ಒಬ್ಬಳೇ ಆಗಿ ನಡ್ಕೊಂಡು ಹೋಗ್ತಾಳೆ ಅಂದ್ರೆ ಅದು ಹೆಂಗಿರ್ಬೇಕು ಅಂತ ನಾನು ಅವತ್ತೇ ಅನ್ಕೊಂಡಿದ್ದು. ಅಂದ್ರೆ ಇದು ಬಹಳಷ್ಟು ಮುಸ್ಲಿಂ ದೇಶಗಳಲ್ಲಿ ಇದೆ. ನಾವೇನೋ ದೂರದಲ್ಲಿ ಕೂತ್ಕೊಂಡು ಇಲ್ಲಿ ಯಾರೋ ಒಬ್ರು ಏನೋ ಒಂದು ಕತೆ ಹೇಳಿದ್ರು ಅಂದ್ಬಿಟ್ಟು ಅದೇ ಕಥೆನೇ ನಾವು ನಂಬಿಕೊಂಡು ಕೂತ್ಕೊಳ್ತಾ ಇದ್ದೇವೆ. ಅದು ತಪ್ಪು ಅಂತ, ಅದಾಗಬಾರ್ದು ಅಂತ.